ಸ್ಟಾರ್ ನಟರು ಪಣವನ್ನು ತೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವರಾಜ್ ಕುಮಾರ್ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೀತಾ ಇದೆ. ನಾಗವಾರದಲ್ಲಿರುವಂತಹ ನಟ ಶಿವಣ್ಣ ನಿವಾಸದಲ್ಲಿ ಈಗಾಗಲೇ ಮೀಟಿಂಗ್ ಆರಂಭವಾಗಿದೆ. ಸಭೆಯಲ್ಲಿ ದುನಿಯಾ ವಿಜಯ್, ಗಣೇಶ್ ಸೇರಿದಂತೆ ಹಲವು ನಟರು ಭಾಗಿಯಾಗಿದ್ದಾರೆ. ನಿರ್ಮಾಪಕರು, ನಿರ್ದೇಶಕರು, ಚಿತ್ರ ವಿತರಕರು, ಪ್ರದರ್ಶಕರು ಭಾಗಿಯಾಗಿದ್ದಾರೆ. ಈ ಸಭೆಯಲ್ಲಿ ಸಂಕಷ್ಟದಲ್ಲಿರುವ ಕನ್ನಡ ಚಿತ್ರರಂಗದ ಉಳಿವಿಗೆ ನಟರು ಮುಂದಾಗಿದ್ದಾರೆ. ಕನ್ನಡ ಚಿತ್ರರಂಗ ಈಗ ಒಂದಿಷ್ಟು ಸಂಕಷ್ಟದಲ್ಲಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಚಿತ್ರರಂಗದ ಹಿರಿಯಣ್ಣ ಶಿವರಾಜ್ ಕುಮಾರ್ ಅವರ ನಿವಾಸದಲ್ಲಿ ಒಂದು ಮಹತ್ವದ ಸಭೆ, ನಾಗವಾರದಲ್ಲಿರುವಂತಹ ಅವರ ನಿವಾಸದಲ್ಲಿ. ಈ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ? ದುನಿಯಾ ವಿಜಯ್, ಗೋಲ್ಡನ್ ಸ್ಟಾರ್ ಗಣೇಶ್, ನಿರ್ಮಾಪಕರು, ನಿರ್ದೇಶಕರು, ವಿತರಕರು ಭಾಗಿಯಾಗಿದ್ದಾರೆ. ಪ್ರದರ್ಶಕರು ಕೂಡ ಭಾಗಿಯಾಗಿದ್ದಾರೆ. ಸದ್ಯಕ್ಕೆ ಕನ್ನಡ ಚಿತ್ರರಂಗ ಅಂತ ಹೇಳಿದ್ರೆ ತನ್ನದೇ ಆದಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಒಂದು ಕಡೆ ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು ಬರ್ತಾ ಇಲ್ಲ, ಹೀಗಾಗಿ ಥಿಯೇಟರ್ಗಳು ತುಂಬ್ತಾ ಇಲ್ಲ. ರಿಲೀಸ್ ಆಗ್ತಾ ಇರುವಂಥ ಸಣ್ಣ ಪುಟ್ಟ ಸಿನಿಮಾಗಳಿಗೆ ಜನ ಹೋಗ್ತಾ ಇಲ್ಲ. ಇದಲ್ಲದೆ ಕನ್ನಡದಲ್ಲಿ ಈ ಥಿಯೇಟರ್ಗಳ ವಾರ್ ಕೂಡ ಇದೆ. ಬೇರೆ ಭಾಷೆಯ ದೊಡ್ಡ ಸಿನಿಮಾಗಳು ಬಂದರೆ ಕನ್ನಡದಲ್ಲಿ ನಿರ್ಮಾಣವಾಗಿರುವಂಥ ಸಣ್ಣ ಪುಟ್ಟ ಚಿತ್ರಗಳಿಗೆ ಥಿಯೇಟರ್ ಸಿಗೋದಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿರುವ ಕಾರಣಕ್ಕಾಗಿ ಒಂದು ಸಭೆ ಆಗಲೇಬೇಕಾಗಿದೆ. ಜೊತೆಗೆ ಇತ್ತೀಚೆಗಷ್ಟೇ ಕರ್ನಾಟಕ ಸರ್ಕಾರ ಮಲ್ಟಿಪ್ಲೆಕ್ಸಲ್ಲಿ ಒಂದು ಟಿಕೆಟ್ ದರವನ್ನು ನಿಗದಿ ಮಾಡಿದೆ. ಅದು ಏನಾದರೂ ಸಮಸ್ಯೆ ಆಗ್ತಾ ಇದೆ ಗೊತ್ತಿಲ್ಲ. ಬಟ್ ಸಭೆಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸ್ತಾರೆ. ಸದ್ಯದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಸಿಎಂ ಭೇಟಿಗೂ ಮುನ್ನ ನಟರನ್ನ ಸೇರಿಸಿ ಉನ್ನತ ಮಟ್ಟದ ಸಭೆಯನ್ನು ನಡೆಸುವ ಸಾಧ್ಯತೆ ಇರುವಂಥದ್ದು. ನೋಡಿ, ಮುಖ್ಯವಾಗಿ ಥಿಯೇಟರ್ಗಳಿಗೆ ಜನ ಬಾರದಿರುವುದು, ಕನ್ನಡ ಚಿತ್ರಗಳಿಗೆ ಥಿಯೇಟರ್ಗಳ ಕೊರತೆ ಇದೆ. ಟಿಕೆಟ್ ರೇಟ್ ದಿನೇ ದಿನೇ ಕಡಿಮೆ ಆಗ್ತಾ ಇರುವಂಥ ಕನ್ನಡ ಚಿತ್ರಗಳ ನಿರ್ಮಾಪಕರು ಸಂಕಷ್ಟದಲ್ಲಿದ್ದಾರೆ, ವಿತರಕರು ಸಂಕಷ್ಟದಲ್ಲಿದ್ದಾರೆ, ಪ್ರದರ್ಶಕರು ಕೂಡ ಸಮಸ್ಯೆಯಲ್ಲಿ ತೊಡಗಿದ್ದಾರೆ. ಕನ್ನಡ ಚಿತ್ರರಂಗದ ನಟರು ಸೇರಿದಂತೆ ಉನ್ನತ ಮಟ್ಟದ ಸಭೆಯನ್ನು ನಡೆಸುವ ಸಾಧ್ಯತೆ ಇದೆ. ಮುಖ್ಯವಾಗಿ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗ ಸಾಕಷ್ಟು ದೊಡ್ಡ ಇತಿಹಾಸವನ್ನು ಹೊಂದಿದೆ. ಸಾಕಷ್ಟು ಮೊದಲುಗಳಿಗೆ ಕನ್ನಡ ಚಿತ್ರರಂಗ ಸಾಕ್ಷಿಯಾಗಿದೆ. KGF, ಕಾಂತಾರ ಸಿನಿಮಾಗಳ ಮೂಲಕ ದೇಶದಾದ್ಯಂತ ಅಲ್ಲ, ಇಡೀ ವಿಶ್ವದಾದ್ಯಂತ ಕನ್ನಡ ಚಿತ್ರರಂಗ ಈಗ ಬೆಳೀತಾ ಇದೆ. ಬಟ್ ಈ ಒಂದು ಕಡೆ ಬೆಳವಣಿಗೆಯನ್ನು ನೋಡ್ತಾ ಇದ್ವಿ, ಮತ್ತೊಂದು ಕಡೆ ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಸಮಸ್ಯೆಗಳಿರುವಂಥದ್ದು. ಆ ಸಮಸ್ಯೆಗಳ ಪೈಕಿ ಮುಖ್ಯವಾಗಿ ಕಾಡ್ತಾ ಇರುವಂಥ ಸಮಸ್ಯೆ ಏನು ಅಂದರೆ ಥಿಯೇಟರ್ಗಳಿಗೆ ಜನ ಬರ್ತಾ ಇಲ್ಲ ಅಂತ ಹೇಳಿ. ಇದರ ಜೊತೆಗೆ ಕೇವಲ ಕನ್ನಡ ಅಂದರೆ ಕನ್ನಡಿಗರೇ ಸೇರಿ ಮಾಡಿರುವಂಥ ಸಣ್ಣ ಪುಟ್ಟ ಸಿನಿಮಾಗಳಿರುತ್ತೆ, ಆ ಸಿನಿಮಾಗಳಿಗೆ ಥಿಯೇಟರ್ಗಳು ಕೊಡ್ತಾ ಇಲ್ಲ ಅಂತ ಹೇಳಿ. ಇದಲ್ಲದೆ ಟಿಕೆಟ್ ರೇಟ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಆರೋಪ ಇದೆ. ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳಿಗೆ ಟಿಕೆಟ್ ರೇಟ್ ಅಂತ ಬಂದರೆ ಜಾಸ್ತಿ ಇರುತ್ತೆ, ಆದರೆ ಸಣ್ಣ ಪ್ರಮಾಣದ ಚಿಕ್ಕ ಚಿಕ್ಕ ಸಿನಿಮಾಗಳಿಗಾದರೆ ಟಿಕೆಟ್ ರೇಟ್ ಕಡಿಮೆ ಇರುತ್ತೆ. ಇದು ಬೇಡ, ಒಂದೇ ಪ್ರಮಾಣ, ಒಂದೇ ರೀತಿಯ ಟಿಕೆಟ್ ರೇಟ್ ಇರಬೇಕು ಅನ್ನೋದು ಕೂಡ ಒಂದು ವಾದ ಇದೆ. ಇದಲ್ಲದೆ ನಿರ್ಮಾಪಕರು ಕೂಡ ಒಂದಿಷ್ಟು ಸಂಕಷ್ಟದಲ್ಲಿದ್ದಾರೆ, ವಿತರಕರು ಕೂಡ ಸಂಕಷ್ಟದಲ್ಲಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಆಗಬೇಕು ಅನ್ನೋದು ಒಂದು ಮಾತಿದೆ. ಬಟ್ ಏಕಾಏಕಿಯಾಗಿ ಭೇಟಿ ಆಗಲಿಕ್ಕಾಗುತ್ತಾ ಅಂತ ಹೇಳಿದ್ರೆ ಇಲ್ಲ, ಏಕಾಏಕಿಯಾಗಿ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಒಂದು ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕೀರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಸಿಎಂ ಭೇಟಿಗೂ ಮುನ್ನವೇ ಮತ್ತೊಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ನಡೆಸಬಹುದು, ಯಾರೆಲ್ಲ ಭಾಗಿಯಾಗಿದ್ದಾರೆ ಸಭೆಯಲ್ಲಿ? ಸಂಪರ್ಕ ಕಡಿತವಾಗಿದೆ. ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳಿರುವಂಥದ್ದು ಪದೇ ಪದೇ ಕೇಳ್ತಾ ಇರ್ತೀವಿ. ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ ಅಂತ ಹೇಳ್ತಾ ಇರುವಂಥದ್ದು. ಮುಖ್ಯವಾಗಿ ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳಿಗೆ ಮನ್ನಣೆ ಸಿಗ್ತಾ ಇಲ್ಲ ಅನ್ನೋದು ಒಂದು. ಈ ಕೋವಿಡ್ ನಂತರ ಸಿನಿಮಾಗಳನ್ನು ನೋಡಲಿಕ್ಕೆ ಜನ ಬರ್ತಾ ಇಲ್ಲ ಥಿಯೇಟರ್ಗಳಿಗೆ ಅಂತದ್ದು ಒಂದು. ಇದಲ್ಲದೆ ಕೇವಲ ಸ್ಟಾರ್ ನಟರ ಸಿನಿಮಾಗಳಿಗೆ ಮಾತ್ರ ಜನ ಬರ್ತಾರೆ, ಸಣ್ಣ ಪುಟ್ಟ ಸಿನಿಮಾಗಳಿಗೆ ಜನ ಬರಲ್ಲ. ಒಂದು ವೇಳೆ ಏನಾದರೂ ಜನ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಿನಿಮಾವನ್ನು ನೀವು ಬೇರೆ ಬೇರೆ ಕಡೆ ರಿಲೀಸ್ ಮಾಡಬೇಕು ಅಂತ ಹೇಳಿದ್ರೆ ಕನ್ನಡ ಚಿತ್ರಗಳಿಗೆ ಥಿಯೇಟರ್ ಸಿಗೋದಿಲ್ಲ. ಕಾರಣ ಏನು ಅಂದರೆ ಬೇರೆ ಭಾಷೆಯಲ್ಲಿ, ಫಾರ್ ಎಕ್ಸಾಂಪಲ್ ಕೊಡೋದಾದರೆ ತುಂಬ ತಾಜಾ ಉದಾಹರಣೆಯನ್ನು ಕೊಡೋದಾದರೆ ಪುಷ್ಪ 2 ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಪುಷ್ಪ 2 ಸಿನಿಮಾಗೆ ಕರ್ನಾಟಕದಲ್ಲಿ ಎಷ್ಟು ಥಿಯೇಟರ್ಗಳನ್ನು ಕೊಟ್ಟಿದ್ರು, ಅದೇ ರೀತಿಯಾಗಿ ಮಲ್ಟಿಪ್ಲೆಕ್ಸಲ್ಲಿ ಎಷ್ಟು ಸ್ಕ್ರೀನ್ಗಳನ್ನು ಕೊಟ್ಟಿದ್ರು, ಇದ್ರ ಜೊತೆಗೆ ಟಿಕೆಟ್ ರೇಟ್ ಎಷ್ಟರ ಮಟ್ಟಿಗೆ ಹೈಕ್ ಮಾಡಿದ್ರು, ಎಲ್ಲವನ್ನ ಗಮನಿಸ್ತಾ ಇದ್ದರೆ
ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗಿಂತ ಬೇರೆ ಭಾಷೆಯ ಸಿನಿಮಾಗಳು ದೊಡ್ಡ ಸದ್ದನ್ನು ಮಾಡುತ್ತೆ, ದೊಡ್ಡ ಕಲೆಕ್ಷನನ್ನು ಪಡೆದುಕೊಳ್ಳುತ್ತೆ. ಬೇರೆ ಭಾಷೆಗಳಿಗೆ ಈಗ ಟಾಲಿವುಡ್ ಅದೇ ರೀತಿ ಟಾಲಿವುಡ್ಡನ್ನು ನೋಡ್ತಾ ಇದ್ದಾರೆ. ಟಾಲಿವುಡ್ಗೆ ಕರ್ನಾಟಕ ಅನ್ನೋದು ಒಂದು ದೊಡ್ಡ ಮಾರ್ಕೆಟ್ ಆಗಿದೆ. ಕರ್ನಾಟಕದಲ್ಲಿ ಅವರು ಹೆಚ್ಚು ಕಡಿಮೆ ದೊಡ್ಡ ದೊಡ್ಡ ಸಿನಿಮಾಗಳು ಕೊಡಬೇಕು. ಪುಷ್ಪ 2 ಆಗಿರ್ಬೋದು, RR ಆಗಿರ್ಬೋದು, ಈ ಸಿನಿಮಾಗಳು ಕರ್ನಾಟಕದಲ್ಲಿ 100 ಕೋಟಿ ರೂಪಾಯಿ ಗಳಿಕೆಯನ್ನು ಕಂಡಿದೆ. ಆದರೆ ನಮ್ಮ ಕನ್ನಡ ಸಿನಿಮಾಗಳು ಯಾಕೆ ಆ ರೀತಿಯಾಗಿ ರೀಚ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಥಿಯೇಟರ್ ಲಾಬಿ ಇದೆ ಅಂತ ಹೇಳ್ತಾ ಇರುವಂಥದ್ದು. ಇದರ ಜೊತೆಗೆ ಟಿಕೆಟ್ಗೆ ಸಂಬಂಧಪಟ್ಟಂತೆ ರೇಟ್ ವಿಚಾರದಲ್ಲೂ ಕೂಡ ಒಂದಿಷ್ಟು ತಾರತಮ್ಯ ಇದೆ ಅಂತ ಹೇಳ್ತಾ ಇರುವಂಥದ್ದು.